ಪರಪ್ಪನ ಅಗ್ರಹಾರದಲ್ಲೇ ದರ್ಶನ್ ಮ್ಯಾನೇಜರ್ ಆನಿವರ್ಸರಿ. ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ ಭೇಟಿಯಾದ ಪತ್ನಿ ಮತ್ತು ಮಗ. ಪರಪ್ಪನ ಅಗ್ರಹಾರದಲ್ಲೇ ದರ್ಶನ್ ಮ್ಯಾರೇಜ್ ಆನಿವರ್ಸರಿ. ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ ಭೇಟಿಯಾದ ಪತ್ನಿ ಮಗ. ವಿನೀಶ್ ಜೊತೆ ಪರಪ್ಪನ ಅಗ್ರಹಾರಕ್ಕೆ ವಿಜಯಲಕ್ಷ್ಮಿ ಭೇಟಿ. ಪ್ರತ್ಯೇಕ ಕೊಠಡಿಯಲ್ಲಿ ಭೇಟಿಯಾಗಲು ದಚ್ಚು ಕುಟುಂಬಕ್ಕೆ ಅವಕಾಶ. 30 ನಿಮಿಷ ಭೇಟಿಗೆ ಅವಕಾಶ ನೀಡಿದ ಜೈಲು ಅಧೀಕ್ಷಕರು. ಇಬ್ಬರು ವಾರ್ಡರ್ಗಳ ಸಮ್ಮುಖದಲ್ಲಿ ದರ್ಶನ್ ಕುಟುಂಬಸ್ಥರ ಭೇಟಿ. ಜೈಲಲ್ಲಿ ನಟ ದರ್ಶನ್ ವಿಜಯಲಕ್ಷ್ಮಿ ಸಿಂಪಲ್ ಆಗಿ ಮದುವೆ ಆನಿವರ್ಸರಿಯನ್ನ ಸೆಲೆಬ್ರೇಷನ್ ಮಾಡಿಕೊಂಡ್ರು. ಪರಪ್ಪನ ಅಗ್ರಹಾರದಲ್ಲೇ ದರ್ಶನ್ ಮ್ಯಾರೇಜ್ ಆನಿವರ್ಸರಿ. ದರ್ಶನ್ ಭೇಟಿಗೆಂದು ವಿಜಯಲಕ್ಷ್ಮಿ ಅಲೋಕ್ ಕುಮಾರ್ ಅವ್ರನ್ನ ಭೇಟಿ ಮಾಡಿರ್ತಾರೆ, ಡಿಜಿಪಿ ಅವ್ರನ್ನ. ಅದಾದ್ಮೇಲೆ ದರ್ಶನ್ ಸಹಿತ ಎಸ್ಪಿಗೆ ಮನವಿಯನ್ನ ಸಲ್ಲಿಸಿರ್ತಾರೆ, ಮನವಿ ಪತ್ರವನ್ನ ಕೊಟ್ಟಿರ್ತಾರೆ. ಕೊಠಡಿಯ ಒಳಗೆ ಭೇಟಿಗೆ ಅವಕಾಶ ಮಾಡಿಕೊಡಿ ಅಂತ. ಇದೀಗ ಮನವಿಗೆ ಸ್ಪಂದಿಸಿದಂತ ಅಧೀಕ್ಷಕರು ಭೇಟಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ನಿನ್ನೆ ಪರಪ್ಪನ ಅಗ್ರಹಾರದಲ್ಲೇ ದರ್ಶನ್ ಮ್ಯಾರೇಜ್ ಆನಿವರ್ಸರಿಯನ್ನ ಸೆಲೆಬ್ರೇಷನ್ ಮಾಡ್ಕೊಂಡ್ರು ಸಿಂಪಲ್ ಆಗಿ. ವಿನೀಶ್ ಜೊತೆ ಪರಪ್ಪನ ಅಗ್ರಹಾರಕ್ಕೆ ವಿಜಯಲಕ್ಷ್ಮಿ ಭೇಟಿಯನ್ನ ಕೊಟ್ಟರು. ಪ್ರತ್ಯೇಕ ಕೊಠಡಿಯಲ್ಲಿ ಭೇಟಿಯಾಗಲು ದಚ್ಚು ಕುಟುಂಬಕ್ಕೆ ಅವಕಾಶ. 30 ನಿಮಿಷ ಭೇಟಿಗೆ ಅವಕಾಶ ನೀಡಿದ ಜೈಲು ಅಧೀಕ್ಷಕರು. ಇಬ್ಬರು ವಾರ್ಡರ್ಗಳ ಸಮ್ಮುಖದಲ್ಲಿ ದರ್ಶನ್ ಕುಟುಂಬಸ್ಥರ ಭೇಟಿ. ಜೈಲಲ್ಲಿ ನಟ ದರ್ಶನ್ ವಿಜಯಲಕ್ಷ್ಮಿ ಮತ್ತು ಮಗ ವಿನೀಶ್ ಭೇಟಿಯಾಗಿರುವಂಥದ್ದು. ಎಸ್ ನೋಡಿ, ಈಗಾಗಲೇ ದರ್ಶನ್ ಮನವಿ ಪತ್ರವನ್ನ ಸಲ್ಲಿಸಿರ್ತಾರೆ ಭೇಟಿಗೆ ಅವಕಾಶ ಕೋರಿ. ಕೊಠಡಿಯ ಒಳಗಡೆ ಭೇಟಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಪತ್ನಿ ಮಗನನ್ನು ನೋಡುತ್ತಲೇ ಕಣ್ಣೀರಿಟ್ಟ ನಟ ದರ್ಶನ್. ಮಗ ವಿನೀಶ್ನನ್ನು ತಬ್ಬಿಕೊಂಡು ಮೌನವಾದ ದರ್ಶನ್. ಅಪ್ಪ ಮಗನ ಆಲಂಗಿನ ಕಂಡು ಕಣ್ಣಲ್ಲಿ ನೀರು ತುಂಬಿಕೊಂಡ ವಿಜಯಲಕ್ಷ್ಮಿ. ಸಾವರಿಸಿಕೊಂಡು ಎಷ್ಟು ದೊಡ್ಡವನಾದೆ ಮಗ ವಿನಿ ಎಂದು ದರ್ಶನ್ ಹೇಳಿದ್ರು. ಅಪ್ಪನ ಸ್ಥಿತಿ ಕಂಡು ಕಣ್ಣಲ್ಲಿ ನೀರು ತಂದುಕೊಂಡ ಪುತ್ರ ವಿನೀಶ್. ಇದೇ ವೇಳೆ ಪತ್ನಿ ವಿಜಯಲಕ್ಷ್ಮಿ ಅಪ್ಪಿಕೊಂಡು ಭಾವುಕರಾದ ನಟ ದರ್ಶನ್. ಪತಿಯ ಈ ಸ್ಥಿತಿ ನೋಡಿ ವಿಜಯಲಕ್ಷ್ಮಿ ದರ್ಶನ್ ಕಂಪನಿಯನ್ನ ಮಿಡಿದರು. ನಂತರ ಮನೆಯ ವಾತಾವರಣ, ಕಷ್ಟ ಸುಖ ಮಾತನಾಡಿದ ದರ್ಶನ್ ಕುಟುಂಬ. ಇವಾಗಿರುವಂತಹ ಸಿಚುವೇಶನ್ ಅಲ್ಲಿ ಯಾರಿಗಾದ್ರೂ ಕೂಡ ಆ ರೀತಿಯಾಗಿ ದುಃಖ ಬರುವಂಥದ್ದು ಸಹಜ. ಯಾಕಂದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ ಅಂದ್ರೆ ಎಂಥ ಸೆಲೆಬ್ರಿಟಿ, ಬಾಕ್ಸ್ ಆಫೀಸ್ ಸುಲ್ತಾನ, ಚಾಲೆಂಜಿಂಗ್ ಸ್ಟಾರ್ ಅಂತೆಲ್ಲ ಬಿರುದನ್ನು ಪಡೆದುಕೊಂಡು ತನ್ನದೇ ಆದಂಥ ಸಾವಿರಾರು ಕೋಟಿ ಫ್ಯಾನ್ಸ್ ಫಾಲೋವಿಂಗನ್ನು ಹೊಂದಂಥ ದರ್ಶನ್. ಸೊ ಹಾಗಾಗಿ ಒಬ್ಬ ಪ್ರತಿಷ್ಠಿತ ನಟ, ತಪ್ಪುಗಳಾಗಿರುತ್ತೆ, ತಪ್ಪಾಗಿದೆ, ಬಟ್ ಈ ರೀತಿಯಾಗಿ ಆ ಒಂದು ಸಿಚುವೇಶನ್ ಇದೆಯಲ್ಲ, ಅದನ್ನು ಫೇಸ್ ಮಾಡುವಂಥ ಸಿಚುವೇಶನ್ನು ಏನು ಕಮ್ಮಿ ಇದೆ? ದುಡ್ಡಿಗೆ ಕಮ್ಮಿ ಇದೆಯಾ? ಯಾವುದಕ್ಕೂ ಇಲ್ಲ. ಸೆಲೆಬ್ರೇಷನ್ ಮಾಡ್ಕೋಬೇಕು ಅಂತಂದರೆ ಹೇಗೆ ಬೇಕಾದರೂ ಅದ್ಧೂರಿಯಾಗಿ ಸೆಲೆಬ್ರೇಷನ್ ಮಾಡ್ಕೊಳ್ಬೋದು. ಬಟ್ ಇರುವಂಥ ಸಿಚುವೇಶನ್ ಹೇಗಿದೆ? ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏಟು ಆರೋಪಿಯಾಗಿ ದರ್ಶನ್ ಜೈಲು ವಾಸವನ್ನು ಅನುಭವಿಸ್ತಾ ಇದ್ದಾರೆ. 1 ವರ್ಷದೊಳಗೂ ಒಂದು ವರ್ಷದವರೆಗೂ ಬೇಲ್ಗೆ ಅರ್ಜಿ ಹಾಕೋಂಗಿಲ್ಲ ಅಂತ ಕೋರ್ಟ್ ಸಹಿತ ಹೇಳಿಬಿಟ್ಟಿದೆ. ಬಟ್ ಹೀಗಾಗಿ ಅನಿವಾರ್ಯತೆ ಜೈಲಿಗೆ ಭೇಟಿಯನ್ನು ಕೊಟ್ಟು ವಿಜಯಲಕ್ಷ್ಮಿ ಮತ್ತು ವಿನೀಶ್ ಭೇಟಿಯನ್ನು ಆದರು. ದರ್ಶನ್ನ ಸ್ಟಾರ್ ನಟ, ದೊಡ್ಡದಾಗಿ ತಮ್ಮದೇ ಆದಂಥ ಒಂದು ಸ್ಟೈಲು ವರ್ಚಸ್ನಲ್ಲಿ ಮೆರೆದಂಥವರು ಮಾಡಿರುವಂಥ ಕೆಲವೊಂದು ತಪ್ಪುಗಳಿಂದಾಗಿ ಈ ಸ್ಥಿತಿ ಬಂದು ಒದಗಿದೆ. ಸೊ ಇಂಥ ಒಂದು ಸ್ಥಿತಿಯಲ್ಲಿ ಅವರ ಒಂದು ಮ್ಯಾರೇಜ್ ಆ್ಯನಿವರ್ಸರಿಯನ್ನು ಅಲ್ಲಿ ಸೆಲೆಬ್ರೇಷನ್ ಮಾಡ್ಕೊಳ್ಳುವಂಥದ್ದು, ಇನ್ನು ಮಗ ಮತ್ತು ಪತ್ನಿಯನ್ನು ನೋಡಿ ಕಣ್ಣಲ್ಲಿ ನೀರನ್ನು ತುಂಬಿಕೊಂಡಿರುವಂಥದ್ದು ಸಹಜವಾಗಿ ಆಗುವಂಥ ಪ್ರಕ್ರಿಯೆಗಳು.